ವೃಶ್ಚಿಕ ರಾಶಿಯ ವೀಕ್ಷಕರೆಲ್ಲರಿಗೂ ಸಹ ವಿಠಲ್ ಭಟ್ ಮಾಡುವಂತಹ ನಮಸ್ಕಾರ ಹಾಗೂ ಚಾನೆಲ್ಗೆ ಸ್ವಾಗತ. ವೀಕ್ಷಕರೇ, ಪ್ರತಿ ತಿಂಗಳು ಸಹ ಪ್ರತಿ ರಾಶಿಯವರೆಗೂ ಒಂದಿಷ್ಟು ಶುಭ ವಿಚಾರಗಳು, ಒಂದಿಷ್ಟು ಎಚ್ಚರಿಕೆಗಳು ಇರುತ್ತೆ. ಎರಡನ್ನೂ ಬೇರೆ ಬೇರೆ ಮಾಡಿ ವಿಡಿಯೋ ಮಾಡಿ ಹೇಳ್ತಕ್ಕಂಥದ್ದು ನಮ್ಮ ಪದ್ಧತಿ. ನಾವು ಮೊದಲಿಂದ ನಾನು ನೋಡ್ಸ್ಕೊಂಡ್ ಬಂದಿರತಕ್ಕಂಥದ್ದು. ಫೆಬ್ರವರಿ ತಿಂಗಳ ಮಾಸ ಭವಿಷ್ಯದಲ್ಲಿ ಶುಭ ವಿಚಾರಗಳ ವಿಡಿಯೋ ಆಲ್ರೆಡಿ ಕೊಟ್ಟಿದ್ದೆ. ಎಚ್ಚರಿಕೆ ವಿಡಿಯೋ ಆಮೇಲೆ ಕೊಡ್ತೀನಿ ಅಂತ ಹೇಳಿದ್ದೆ. ಸಮಯಾವಕಾಶದ ಕೊರತೆ, ಬೇರೆ ಬೇರೆ ಕೆಲಸಗಳು ಬಂದ್ಬಿಡ್ತು. ಆದರೂ ಸಹ ಪ್ರತಿ ತಿಂಗಳು ಸಹ ಬಹಳಷ್ಟು ಜನ ಎಚ್ಚರಿಕೆ ವಿಡಿಯೋ ತುಂಬಾ ಕಾಯ್ತಾರೆ. ಅದರಂತೆ ಆಗುತ್ತೆ ಏನೇನು ವಿಚಾರಗಳು ನಾವು ಎಚ್ಚರಿಕೆ ವಹಿಸಬೇಕು ಅನ್ನುವಂಥದ್ದು. ಸೊ ಅದರಿಂದ ಲೇಟ್ ಆದ್ರೂ ಪರವಾಗಿಲ್ಲ, ಕಷ್ಟ ಆದ್ರೂ ಪರವಾಗಿಲ್ಲ, ವಿಡಿಯೋ ಕೊಡಬೇಕು ಅಂತ ಹೇಳ್ಬಿಟ್ಟು ಲೇಟ್ ಆದ್ರೂ ಸಹ ಕೊಡ್ತಾ ಇದ್ದೀನಿ. ಸೊ ದಯವಿಟ್ಟು ಲೇಟ್ ಆಗಿದ್ದಕ್ಕೆ ಕ್ಷಮಾಪಣೆ ಕೇಳ್ತಾ ಇದ್ದೀನಿ, ಕ್ಷಮಿಸ್ಬಿಡಿ ಲೇಟ್ ಆಗಿದ್ದಕ್ಕೆ. ಬಟ್ ನಿಮಗೆ ಹೆದರ್ಸ್ಲಿಕ್ಕೆ ಅಂತೂ ಅಲ್ಲ, ಹೊಸಬರಿಗೆ ನೋಡ್ತಾ ಇರೋರ್ಗೆ ಹೇಳ್ತಾ ಇದ್ದೀನಿ. ಏನೋ ನಿಮಗೆ ಎದುರಿಸ್ಬಿಟ್ಟು ಏನೋ ಇದು ಮಾಡೋಣ ಅನ್ನುವಂಥದ್ದು ನನ್ನ ಉದ್ದೇಶ ಅಲ್ಲವೇ ಅಲ್ಲ. ದಯವಿಟ್ಟು ನಿಮ್ಗೆ ಏನೇನು ಸಮಸ್ಯೆಗಳಾಗಬಹುದು, ಅದಾಗದಂತೆ ಏನು ಎಚ್ಚರಿಕೆ ವಹಿಸ್ಕೊಳ್ಬೇಕು ಅನ್ನೋದಷ್ಟೇ ನಾನು ಈ ವಿಡಿಯೋದಲ್ಲಿ ತಿಳಿಸಲಿದ್ದೇನೆ. ಹಾಗೂ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ಕೊಳ್ತೇನೆ, ನಾನು ಈ ವಿಡಿಯೋದಲ್ಲಿ ಹೇಳುವಂತಹ ಪ್ರತಿಯೊಂದು ವಿಚಾರವೂ ಸಹ ಸುಳ್ಳಾಗೋಗ್ಲಿ, ನಿಮಗೇನು ಸಮಸ್ಯೆ ಆಗದೆ ನಿಮಗೆಲ್ಲ ಒಳ್ಳೇದೇ ಆಗಲಿ. ಆಯ್ತಾ? ಭಗವಂತನಲ್ಲಿ ನನ್ನ ಪ್ರಾರ್ಥನೆ ಇರುತ್ತೆ. ಸೊ ಈ ವಿಡಿಯೋ ಪ್ರತಿಯೊಬ್ಬ ವೃಶ್ಚಿಕ ರಾಶಿಯವರಿಗೂ ರೀಚ್ ಆಗಬೇಕು, ಅವರಿಗೆ ಗೊತ್ತಾಗಬೇಕು. ಸೊ ಅದರಿಂದ ದಯವಿಟ್ಟು ನೀವು ವಾಟ್ಸಪ್, ಫೇಸ್ಬುಕ್, ಮೆಸೆಂಜರ್, ಟೆಲಿಗ್ರಾಮ್ ಎಲ್ಲ ಕಡೆ ವಿಡಿಯೋನ ಶೇರ್ ಮಾಡಿ. ದಯವಿಟ್ಟು ಶೇರ್ ಮಾಡಿ. ಪ್ರತಿಯೊಬ್ಬರು ಸಹ ಸಬ್ಸ್ಕ್ರೈಬ್ ಮಾಡ್ಕೊಳ್ದರು ನಮ್ಮ ಚಾನಲ್ ನೋಡ್ತಾ ಇರತಕ್ಕಂಥವ್ರು ದಯವಿಟ್ಟು ವಿಡಿಯೋ ಕೆಳಗಡೆ ಇಲ್ಲಿ ಚಾನಲ್ ಕೆಳಗಡೆ ಸಬ್ಸ್ಕ್ರೈಬ್ ಅಂತ ಬಿಟ್ಟಿರುತ್ತೆ, ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಬಟನ್ ಹೊತ್ಕೊಂಡು ಆಲ್ ಅಂತ ಮಾಡಿಬಿಡಿ. ಅದೇ ರೀತಿ ಫೇಸ್ಬುಕ್ ಅಲ್ಲಿ ನಮ್ಮ ವಿಡಿಯೋ ನೋಡ್ತಾ ಇದ್ದೀರಾ, ದಯವಿಟ್ಟು ನಮ್ಮ ಪೇಜ್ ಅನ್ನ ದಯವಿಟ್ಟು ಫಾಲೋ ಮಾಡಲಿಕ್ಕೆ ಮರಿಬೇಡಿ. ಓಂ ನಮೋ ನಾರಾಯಣಾಯ ಈ ಒಂದು ಮಂತ್ರವನ್ನ, ಅಷ್ಟಾಕ್ಷರಿ ಮಂತ್ರವನ್ನ ಕೆಳಗಡೆ ಕಮೆಂಟ್ ಮಾಡಿ, ನಿಮ್ಮ ಹೆಸರನ್ನ ಕಮೆಂಟ್ ಮಾಡಿಬಿಟ್ಟು ಓಂ ನಮೋ ನಾರಾಯಣಾಯ ಅಂತ ಅಷ್ಟಾಕ್ಷರಿ ಮಂತ್ರವನ್ನ ಕಮೆಂಟ್ ಮಾಡಿ ನೋಡೋಣ ಎಷ್ಟು ಜನ ಈ ಒಂದು ಅದ್ಭುತವಾದ ಮಂತ್ರವನ್ನ ಕಮೆಂಟ್ ಮಾಡ್ತೀನಿ ನೋಡ್ತೀನಿ. ಬನ್ನಿ, ಮೊದಲನೇದಾಗಿ ವಿಚಾರಗಳು ಬಂದ್ಬಿಡೋಣ. ಮೊದಲನೇ ಎಚ್ಚರಿಕೆ ವೃಶ್ಚಿಕ ರಾಶಿಯವರಿಗೆ ಈ ಒಂದು ಫೆಬ್ರವರಿ ತಿಂಗಳಿಗೋಸ್ಕರ ಏನಪ್ಪಾ ಅಂತಂದ್ರೆ, ಅಷ್ಟಮದಲ್ಲಿ ಕುಜಗ್ರಹ ಬಂದ್ಬಿಡ್ತಾನೆ ವೃಶ್ಚಿಕ ರಾಶಿಗೆ. ಯಾಕೆಂತಂದ್ರೆ ಮಿಥುನ ರಾಶಿಯಲ್ಲಿ ಕುಜಗ್ರಹ. ಸೊ ಅದರಿಂದ ನಿಮ್ಮ ರಾಶಿಯಿಂದ 8ನೇ ಮನೆಯಲ್ಲಿ ಕುಜ ಬಂದ ಅಂದ್ರೆ ವೃಶ್ಚಿಕ ರಾಶಿಗೆ ವಿವಾಹಿತ ಸ್ತ್ರೀಯರು ಯಜಮಾನರ ಆರೋಗ್ಯದ ಬಗ್ಗೆ ಸ್ವಲ್ಪ ಹೆಚ್ಚಿನ ಕಾಳಜಿಯನ್ನ ವಹಿಸಬೇಕಾಗಿರ್ತದೆ. ಸೊ ಅವರಿಗೆ ಚಿಕ್ಕ ಪುಟ್ಟ ಆರೋಗ್ಯ ಬಾಧೆ ಆದರೂ ಸಹ ಸೂಕ್ತವಾದಂತಹ ಚಿಕಿತ್ಸೆಗಳನ್ನ ಕೊಡಿಸುವತ್ತ ಸ್ವಲ್ಪ ನೀವು ಗಮನ ಹರಿಸಬೇಕಾಗತ್ತೆ. ಆಯ್ತಲ್ವಾ? ಯಜಮಾನರ ಆರೋಗ್ಯ ಎಚ್ಚರ ಅಂತ. ಸುಬ್ರಹ್ಮಣ್ಯನ ಅಷ್ಟೋತ್ತರಗಳನ್ನು ಡೈಲಿ ಪಠನೆ ಮಾಡ್ಕೊಳ್ಳಿ. ಸುಬ್ರಹ್ಮಣ್ಯನ ದೇವಸ್ಥಾನಕ್ಕೆ ಹೋಗಿ ಮಣ್ಣಿನ ಹಣತೆಯಲ್ಲಿ ತುಪ್ಪದ ದೀಪವನ್ನು ಹಚ್ಚಿ ಬನ್ನಿ. ಮಂಗಳವಾರಗಳಲ್ಲಾಗಲಿ ಪ್ರತಿದಿನ ಆಗಲಿ ನಿಮ್ಮ ಕೈಲಾದಾಗ ಖಂಡಿತವಾಗಿ ನಿಮಗೆ ಒಳ್ಳೆಯದಾಗ್ತದೆ. ಎರಡನೇ ಎಚ್ಚರಿಕೆ ವೃಶ್ಚಿಕ ರಾಶಿಯವರಿಗೆ ಈ ಒಂದು ಫೆಬ್ರವರಿ ತಿಂಗಳಿಗೋಸ್ಕರ ಏನಪ್ಪಾ ಅಂತಂದ್ರೆ, ವೃಶ್ಚಿಕ ರಾಶಿಯವರಿಗೆ ಸಪ್ತಮಾಧಿಪತಿ ಪಂಚಮದಲ್ಲಿ ಪರಮೋಚ್ಚ ಸ್ಥಿತಿಯ ಶುಕ್ರ ಅಂದ್ರೆ ಕೆಲ ಸಹವಾಸ ದೋಷಗಳು ನಿಮ್ಮನ್ನು ದಾರಿ ತಪ್ಪಿಸುವ ಸಾಧ್ಯತೆ ಇದೆ. ಕೆಟ್ಟದಾಗಿ ಹೊಸ ಕೆಟ್ಟ ಚಟಗಳು, ಕೆಟ್ಟ ಅಭ್ಯಾಸಗಳನ್ನು ಮಾಡ್ಕೊಳ್ಳೋಕೆ ಶುರು ಮಾಡ್ಬಿಡ್ತೀರಾ ಅಂತ ಕಂಡು ಬರ್ತಾ ಇದೆ. ಶುಕ್ರ ಅಂತ ಶುಕ್ರನ ಹಿಂದ್ಗಡೆ ಹೋದ್ರೆ ಶುಕ್ರ ಮುಳುಗ್ಸೋದು ಗೊತ್ತವನಿಗೆ. ಇವತ್ತರ ಅದು ಪರಮೋಚ್ಚ ಸ್ಥಿತಿಯ ಶುಕ್ರ ರಾಹು ಯುತಿ ಇರ್ತೆಗೆ ಅಂದ್ರೆ ಇಲ್ದೋರು ಹೊಸದೆಲ್ಲ ಈ ಜೂಜು, ಇಸ್ಪೀಟು, ಗ್ಯಾಂಬ್ಲಿಂಗ್ ಅಥವಾ ಬೇರೆ ಬೇರೆ ದುಶ್ಚಟಗಳು, ಅಭ್ಯಾಸಗಳು ಹೊಸದಾಗಿ ಶುರುವಾಗ್ಬಿಡುತ್ತೆ. ಅಂಥವ್ರು ಸಹವಾಸ, ಕೆಟ್ಟ ಚಟಗಳಿರುವವರು ಸಹವಾಸ ಮಾಡಿದಾಗ ಅಂದ್ರೆ ಅವ್ರ ಜೊತೆಗೆ ಫ್ರೆಂಡ್ಶಿಪ್, ಅವ್ರ ಜೊತೆಗೆ ವ್ಯವಹಾರಗಳು, ಅವ್ರ ಜೊತೆ ಬಿಸ್ನೆಸ್ ಏನೋ ಒಂದು ಕೂತಾಗ ಅವ್ರ ಜೊತೆಗೆ ಟೂರ್ ಹೋಗೋದು, ಲಾಂಗ್ ಟೂರ್ ಹೋಗೋದು ಇತ್ಯಾದಿಗಳೇನೋ ಮಾಡಿದಾಗ ಏನಾಗುತ್ತೆ, ಆ ಚಟಗಳು ನಮಗೂ ಹೆಚ್ಚಿಸ್ಬಿಡ್ತಾರೆ ಅವರು. ಸೊ ಆದ್ರಿಂದ ಬಹಳ ಎಚ್ಚರಿಕೆಯಿಂದ ಇರಬೇಕು. ಪ್ರತಿದಿನ ದುರ್ಗಾ ಅಷ್ಟೋತ್ತರವನ್ನ ಪಠನೆ ಮಾಡಿ. ಮನೆ ಹತ್ರದಲ್ಲಿ ಅಮ್ಮನವ್ರ ದೇವಸ್ಥಾನ ಇದ್ರೆ ಬೆಳಗ್ಗೆ ಎದ್ದು ಸ್ನಾನ ಮಾಡ್ಕೊಂಡು ಹೋಗಿ ಒಂದು ಪರಿಶ್ರಮಸ್ಕಾರ ಮಾಡ್ಕೊಂಡು ಬನ್ನಿ. ಇದು ನಿಮಗೆ ತುಂಬಾ ಅನುಕೂಲ ಆಗುತ್ತೆ. ಮೂರನೇ ಎಚ್ಚರಿಕೆ ವೃಶ್ಚಿಕ ರಾಶಿಯವರಿಗೆ ಈ ಒಂದು ಫೆಬ್ರವರಿ ತಿಂಗಳಿಗೋಸ್ಕರ ಏನಪ್ಪಾ ಅಂತಂದ್ರೆ, ನೀವು ವೃಶ್ಚಿಕ ರಾಶಿಯವರು ಎಲ್ಲಿ ಜಾಬ್ ಮಾಡ್ತೀರೋ ಅಲ್ಲಿ ಸ್ವಲ್ಪ ಮಾನಸಿಕ ಒತ್ತಡ, ತುಂಬಾ ಒತ್ತಡದಲ್ಲಿ ಕೆಲಸ ಮಾಡಬೇಕಾದಂತಹ ಪರಿಸ್ಥಿತಿ ಕಂಡು ಬರ್ತಾ ಇದೆ. ಇದರಲ್ಲಿ ದುಃಖಿಸುವ ವಿಚಾರ ಏನು ಅಂತಂದ್ರೆ, ನಿಮಗಿಂತ ಕೆಳಗಿನ ಸ್ತರದಲ್ಲಿ ಕೆಲಸ ಮಾಡ್ತಕ್ಕಂಥವ್ರು ನಿಮ್ಮನ್ನ ಬ್ಲ್ಯಾಕ್ ಮೇಲ್ ಮಾಡ್ತಾರೆ. ಅಂದ್ರೆ ನಿಮಗಿನ್ನ ಅವ್ರ ಪೊಸಿಷನ್ ಅಲ್ಲಿ ಡೌನ್ ಇರ್ತಾರೆ, ಬಟ್ ಅವ್ರು ನಿಮ್ಮನ್ನೇ ಬ್ಲ್ಯಾಕ್ ಮೇಲ್ ಮಾಡ್ತಾರೆ. ಗೊತ್ತಲ್ವಾ? ಹಾಗೂ ಅವ್ರು ಯಾವುದೋ ಒಂದು ಕೆಲಸಗಳು ನಿಮ್ಮ ಕೈಲಿ ಮಾಡಿಸ್ತಾರೆ. ಸಿಗಾಕೊಂಡ್ರೆ ನೀವು ಕೆಟ್ಟವರಾಗಿರ್ತೀರಾ, ಅಥವಾ ನೀವೇ ಹೇಳಿದ್ರಿ ಏನ್ಬಿಡ್ತೀನಿ ಈಸಿಯಾಗಿ ನಿಮ್ಮ ಮೇಲೆ ತಳ್ಳಿಬಿಡ್ತಾರೆ, ಅವರು ತಪ್ಪಿಸ್ಕೊಂಡ್ಬಿಡ್ತಾರೆ. ಸೊ ಅದರಿಂದ ನೀವು ಯಾವುದೋ ಒಂದು ಪೊಸಿಷನಲ್ಲಿ ಕೆಲಸ ಮಾಡ್ತಾ ಇದ್ದೀರಾ ಅಂತಂದ್ರೆ ನಿಮಗಿಂತ ಕೆಳಗಡೆ ಸ್ತರದಲ್ಲಿ ಕೆಲಸ ಮಾಡ್ತಕ್ಕಂಥವ್ರು ನಿಮ್ಮನ್ನು ಬ್ಲ್ಯಾಕ್ ಮೇಲ್ ಮಾಡೋದು, ನಿಮ್ಮ ಕೈಲಿ ಕೆಲಸ ಮಾಡಿಸೋಕೆ ಟ್ರೈ ಮಾಡೋದು, ನಿಮ್ಮನ್ನು ಹೆದರ್ಸೋಕೆ ಟ್ರೈ ಮಾಡೋದು, ಈ ತರ ಸ್ವಲ್ಪ ಪ್ರಯತ್ನಗಳು ನಡೆಯುತ್ತೆ. ಸ್ಪಷ್ಟವಾಗಿ ಕಂಡು ಬರ್ತಾ ಇದೆ ನಡೆಯುವಂಥದ್ದು.
ಸೊ ಮನೆ ಹತ್ತಿರದಲ್ಲಿ ನವಗ್ರಹ ಇರುತ್ತಲ್ಲ ದೇವಸ್ಥಾನಗಳಲ್ಲಿ, ನವಗ್ರಹ ಪ್ರದಕ್ಷಿಣೆ ಮಾಡಿ ಹಾಗೂ ಆ ದೇವರ ನವಗ್ರಹಗಳ ಒಂದು ತುಪ್ಪದ ದೀಪವನ್ನು ಹಚ್ಚಿ ಶನೇಶ್ವರನ ಮುಂದೆ ಅಥವಾ ರವಿಗ್ರಹದ ಮುಂದೆ, ಆ ರವಿಗೆ ಶನಿಗೆ ಒಂದು ಅಷ್ಟೋತ್ತರ ಪೂಜೆಗಳು ಮಾಡಿಸಿ, ಅಥವಾ ಕೆಂಪು ವಸ್ತ್ರದಲ್ಲಿ ಗೋಧಿಯನ್ನ ನೀಲಿ ಬಣ್ಣದ ವಸ್ತ್ರದಲ್ಲಿ ಕರಿ ಎಳ್ಳನ್ನು ದಾನ ಮಾಡಿ, ಅಥವಾ ಪ್ರತಿದಿನ ಶನಿ ಅಷ್ಟೋತ್ತರ ರವಿ ಅಷ್ಟೋತ್ತರ ಪಠನೆ ಮಾಡಿ, ಯಾವುದಾಗುತ್ತೋ ಅದನ್ನು ಮಾಡಿ ಒಟ್ಟ ಹುಷಾರಾಗಿರಿ. 4ನೇ ಎಚ್ಚರಿಕೆ ವೃಶ್ಚಿಕ ರಾಶಿಯವರಿಗೆ ಈ ಒಂದು ಫೆಬ್ರವರಿ ತಿಂಗಳಿಗೋಸ್ಕರ ಏನಪ್ಪಾ ಅಂತಂದ್ರೆ, ನಿಮ್ಮ ಶರೀರವನ್ನು ರಕ್ಷಿಸ್ಕೊಳ್ಳಿ ಅಂತ ನಾನು ಹೇಳೋದು. ನೀವು ಪುರುಷರಾಗಿರಲಿ ಸ್ತ್ರೀಯರಾಗಿರಲಿ, ವೃಶ್ಚಿಕ ರಾಶಿಯವರು 8ನೇ ಮನೆಯಲ್ಲಿ ಕುಜ ಅಂದಾಗ ಆಕ್ಸಿಡೆಂಟ್ಸ್ ಆಗುವ ಸಾಧ್ಯತೆ ಇರುತ್ತೆ. ಅಂದ್ರೆ ಗಾಡಿ ಓಡಿಸ್ತಾ ಹೋಗೋ ಆಕ್ಸಿಡೆಂಟ್ ಅಂತ ತಿಳ್ಕೊಂಬಿಡಿ, ಅದೇ ತರ ಅಂತ ಅಲ್ಲ. ಮನೆಯಲ್ಲಿ ಜಾರ್ ಬಿದ್ರಪ್ಪ, ಎಣ್ಣೆ ಚೆಲ್ಲಿತ್ತು ನೋಡಿಲ್ಲ, ದಬ ಮೆಟ್ಲು ಹತ್ಬಿಟ್ರಿ, ಕಾಲು ಜಾರ್ ಬಿಡ್ತು, ಬಿದ್ರಿ, ಕಾಲಿಗೆ ಒಂದು ಏಟಾಯ್ತು, ಅದು ಒಂದು ಆಕ್ಸಿಡೆಂಟೇ ಅಲ್ವಾ. ಆ ತರಹ ನಾನು ಹೇಳ್ತಾ ಇರ್ತಕ್ಕಂಥದ್ದು. ತರಕಾರಿ ಹೆಚ್ಚುತ್ತಾ ಇರ್ಬೇಕಾದ್ರೆ ಏನೋ ಒಂದು ಕೊಯ್ದೋಯ್ತು, ರಕ್ತ ಬಂತು, ಆಕ್ಸಿಡೆಂಟ್. ಸಡನ್ ಆಗಿ ಏನೋ ಹಿಂಗೆ ತಿರುಗ್ತಾ ಇದ್ರೆ ಯಾರೋ ಹಿಂಗೆ ತಿರುಗಿದ್ರು ರಪ್ ಅಂತ ಅವ್ರ ತಲೆ ನಿಮ್ಮ ಮುಖಕ್ಕೇನೋ ಹೊಡೀತು, ರಕ್ತ ಬಂತು, ಆಕ್ಸಿಡೆಂಟ್. ನಾನು ಹೇಳ್ತಿರೋದು ಶರೀರವನ್ನ ರಕ್ಷಣೆ ಮಾಡುವತ್ತ ಹೆಚ್ಚಿನ ಗಮನ ಇರಲಿ. ಹೆಲ್ಮೆಟ್ ಬಳಸಿ ಕಡ್ಡಾಯವಾಗಿ, ಸೀಟ್ ಬೆಲ್ಟ್ ಬಳಸಿ. 2 ವೀಲರ್ ಆದ್ರೆ ಹೆಲ್ಮೆಟ್, 4 ವೀಲರ್ ಆದ್ರೆ ಸೀಟ್ ಬೆಲ್ಟು. ನಿಮ್ಮ ರಕ್ಷಣೆ, ಶರೀರ ರಕ್ಷಣೆ ಆಯ್ತಲ್ವಾ. ನೀವು ಕೆಲಸ ಮಾಡುವ ಜಾಗದಲ್ಲಿ ಎಲ್ಲೋ ನಿಮ್ಮ ಶರೀರಕ್ಕೆ ಒಂಚೂರು ಎಡವಟ್ಟಾಯಿತು ಅಂತಂದ್ರೆ ನಿಮ್ಮ ಶರೀರಕ್ಕೆ ಏನು ಅಪಘಾತವಾಗುವ ಸಾಧ್ಯತೆ ಇದೆ, ತೊಂದರೆ ಆಗುವ ಸಾಧ್ಯತೆ ಇದೆ. ಶರೀರ ರಕ್ಷಣೆ, ಸ್ವಲ್ಪ ಶರೀರದ ಬಗ್ಗೆ ಗಮನ ಇರಲಿ. ಯಾವುದೋ ತಲೆಯಲ್ಲಿ ಟಪಟ ನೀವು ಕೆಲಸ ಮಾಡ್ಕೊಂಡು ಹೋಗ್ಬಿಡೋದು, ಇದು ಮಾಡಬೇಡಿ. ನೀವು ನೀವು ಕ್ರಿಕೆಟ್ ಅಥವಾ ಶಟಲ್ ಕಾಕ್ ಏನೋ ಒಂದು ನೀವು ಗೇಮ್ ಆಡ್ತಾ ಇದ್ರೆ ಅಂದ್ರೆ ಕಾಲು ಉಳ್ಕೊಳ್ಳೋದು, ಕೈ ಉಳ್ಕೊಳ್ಳೋದು, ಬಿದ್ದು ಗಾಯ ಮಾಡ್ಕೊಳ್ಳೋದು, ಈ ತರ ಆಗುವ ಸಾಧ್ಯತೆ ಇರ್ತದೆ. ಶರೀರ ರಕ್ಷಣೆ ಬಹಳ ಪ್ರಮುಖವಾಗಿರ್ತದೆ, ಅದನ್ನ ದಯವಿಟ್ಟು ಮಾಡಿ. ಸುಬ್ರಹ್ಮಣ್ಯನ ದೇವಸ್ಥಾನಕ್ಕೆ ಹೋಗಿ ಪ್ರದಕ್ಷಿಣ ನಮಸ್ಕಾರ ಮಾಡ್ತಾ ಬನ್ನಿ, ಖಂಡಿತ ಒಳ್ಳೇದಾಗುತ್ತೆ. ಇನ್ನೊಂದು ಇಂಪಾರ್ಟೆಂಟ್ ವಿಚಾರ ಏನಪ್ಪಾ ಅಂತಂದ್ರೆ, ನಮ್ಮ ಯಾಗಶಾಲೆಯ ಮುಂದಿನ ಹೋಮ ವಿಶೇಷವಾದಂತಹ ದೇವತಾರಾಧನೆ ಇರುವಂತಹದ್ದು ಮಾಘ ಪೌರ್ಣಿಮಾ, ಮಾಘ ಮಾಸದ ಹುಣ್ಣಿಮೆಯ ದಿವಸ. ಅದು ಫೆಬ್ರವರಿ 12ನೇ ತಾರೀಕು ಬರ್ತದೆ, ಬುಧವಾರ ಇದೆ. ಅವತ್ತಿನ ದಿವಸವೇ ನಾವು ಬಹಳ ಪ್ರಮುಖವಾಗಿ ನಿಮ್ಮೆಲ್ಲರ ಸಾಲ ಬಾಧೆಗಳು ಪರಿಹಾರವಾಗಬೇಕು. ಈ ಕೊಟ್ಟ ಸಾಲ ಇರಬಹುದು, ತಗೊಂಡ್ ಸಾಲ ಇರಬಹುದು, ಕೊಡಿಸಿದ ಸಾಲ ಇರಬಹುದು, ಈ ಸಾಲದ ವಿಚಾರದಲ್ಲಿರುವ ಎಲ್ಲ ಸಮಸ್ಯೆಗಳು, ತಲೆನೋವೆಲ್ಲ ಪರಿಹಾರವಾಗಬೇಕು ಅಂತ ಋಣಬಾಧ ನಿವಾರಕ ಹೋಮ ಅಂತ ಒಂದು ವಿಶೇಷವಾದಂತಹ ಹೋಮವನ್ನು ಮಾಡ್ತಾ ಇದ್ದೇವೆ. ಅಷ್ಟೇ ಅಲ್ಲ, ನೀವು ಅಡಮಾನ ಇಟ್ಟಿದ್ರೆ ಗೋಲ್ಡ್ ಲೋನ್, ಈಗಂತೂ ಪ್ರತಿಯೊಂದು ಕಡೆ ಇರುವಂತದ್ದೇ ಗೋಲ್ಡ್ ಲೋನ್. ನಮ್ಮಲ್ಲಿ ಜಾಸ್ತಿ ದುಡ್ಡು ಕೊಡ್ತೀವಿ, ನಮ್ಮಲ್ಲಿ ಜಾಸ್ತಿ ಕಡಿಮೆ ಬಡ್ಡಿ ಅಂತ. ಮನೆಯಲ್ಲಿ ಲಕ್ಷ್ಮೀ ಸ್ವರೂಪದಲ್ಲಿ ಇರಬೇಕಾದಂತಹ ಬಂಗಾರ, ನಿಮ್ಮ ಮೈ ಮೇಲೆ ಇರಬೇಕಾದ ಬಂಗಾರ ಎಲ್ಲ ಬ್ಯಾಂಕಲ್ಲಿ ಲಾಕರ್ಗಳಲ್ಲಿ ಅಡಮಾನವಾಗಿ ಬಿದ್ದಿರತಕ್ಕಂಥದ್ದು. ಇದು ಬಹಳ ತಪ್ಪು, ಬಹಳ ಕೆಟ್ಟದು. ಯಾರೂ ಸಹ ಗೋಲ್ಡ್ ಲೋನ್ ಮಾಡಬೇಡಿ ಅಂತಲೇ ನಾನು ಎಲ್ಲರಿಗೂ ಸೂಚನೆ ಕೊಡೋದು, ಆಯ್ತಲ್ವಾ. ಸೊ ಆದರೂ ಸಹ ಬಹಳಷ್ಟು ಜನಕ್ಕೆ ಆ ಗೋಲ್ಡ್ ಅನ್ನು ಬಿಡಿಸಿಕೊಂಡು ಬರುವ ರೀತಿಯಲ್ಲಿ ಒಂದು ಅನುಕೂಲವಾಗಬೇಕು. ಅಥವಾ ಬಹಳಷ್ಟು ಜನ ಒಂದು ಬಂಗಾರ ಖರೀದಿ ಮಾಡಬೇಕು ಅನ್ಕೊಂಡಿರ್ತಾರೆ, ಆಗ್ತಾ ಇರೋದಿಲ್ಲ, ಆರ್ಥಿಕ ಶಕ್ತಿ ಇಲ್ಲ. ಅದಕ್ಕೋಸ್ಕರ ಬಹಳ ಮುಖ್ಯವಾಗಿ ನಾವು ಸ್ವರ್ಣಾಕರ್ಷಣ ಭೈರವ ಹೋಮವನ್ನು ಮಾಡ್ತಾ ಇದ್ದೇವೆ. ಅಷ್ಟೇ ಅಲ್ಲ, ಅದರ ಜೊತೆಯಲ್ಲಿ ಬಹಳ ಪ್ರಮುಖವಾಗಿ ಶುಕ್ರ ಗ್ರಹ, ನಾನೇನ್ ಹೇಳ್ತಾ ಇದ್ದೇನೆ ಮುಂದಿನ ವಿಡಿಯೋಗಳು ಸಹ ಮಾಡ್ತೇನೆ. ಶುಕ್ರನ ಪ್ರಾಧಾನ್ಯತೆ ನಿಮಗೆ ಫೆಬ್ರವರಿ ತಿಂಗಳು, ಫೆಬ್ರವರಿ, ಮಾರ್ಚ್, ಏಪ್ರಿಲ್, ಮೇ ತನಕನು, ಮೇ ಅರ್ಧ ಭಾಗ ತನಕ ಹೆಚ್ಚು ಕಡಿಮೆ 3.5 ತಿಂಗಳುಗಳ ಕಾಲ ಶುಕ್ರ ಗ್ರಹ ಪರಮೋಚ್ಚ ಸ್ಥಿತಿಯಲ್ಲಿ ಮೀನರಾಶಿಯಲ್ಲಿ ಇರಲಿದ್ದಾನೆ ಎಂದಾಗ ಆ ಶುಕ್ರನ ಬಲವನ್ನು ನಾವು ಪಡ್ಕೊಳ್ಬೇಕಂತ. ಸೊ ಅದರಿಂದ ಅದ್ಭುತವಾದ ಅವಕಾಶ ಇದು. 1008 ಸಂಖ್ಯೆಯಲ್ಲಿ ಮಹಾಶುಕ್ರ ಶಾಂತಿ ಹೋಮ, ಸಹಸ್ರ ಸಂಖ್ಯೆಯಲ್ಲಿ ಸಹಸ್ರ ಶುಕ್ರ ಶಾಂತಿ ಹೋಮವನ್ನು ಸಹ ಮಾಡ್ತಾ ಇದ್ದೇವೆ. ಅಷ್ಟೇ ಅಲ್ಲ, ಸಂತಾನ ಇಲ್ಲದವರಿಗೆ ಸಂತಾನವಾಗಬೇಕು, ಸಂತಾನ ಇರುವವರಿಗೆ ಮಕ್ಕಳ ವಿಚಾರದಲ್ಲಿ ಆ ಸಂತೋಷ ಸಿಗಬೇಕು ಅಂತ ಸಂತಾನ ಗೋಪಾಲ ಕೃಷ್ಣ ಹೋಮವನ್ನು ಮಾಡ್ತಾ ಇದ್ದೇವೆ. ಸರ್ಪದೋಷಗಳು ಯಾವುದೇ ಇದ್ರೂ ಪರಿಹಾರವಾಗಬೇಕು ಅಂತ ಆಶ್ಲೇಷ ಬಲಿ ಪೂಜೆ, ಸರ್ಪಶಾಂತಿ ಹೋಮವನ್ನು ಮಾಡ್ತಾ ಇದ್ದೇವೆ. ಅದೇ ರೀತಿಯಲ್ಲಿ ಗುರುಬಲ ಇಲ್ಲದವರಿಗೆ ಗುರುಬಲ ಸಿಗಬೇಕು, ಗುರುಶಾಂತಿ ಹೋಮ, ಅಷ್ಟಮ ಶನಿ, ಪಂಚಮ ಶನಿ, ಸಾಡೆ ಸಾತಿ, ಅರ್ಧಾಷ್ಟಮ ಶನಿ ಇತ್ಯಾದಿ ಎಲ್ಲ ರೀತಿಯ ಶನಿಪೀಡೆಗಳು ಪರಿಹಾರವಾಗಬೇಕು. ಅಥವಾ ವೈಯಕ್ತಿಕ ಜಾತಕದಲ್ಲಿ ಶನಿ ಮಹಾದಶ, ಶನಿ ಭುಕ್ತಿ, ಅಂತರ್ದಶ, ಪ್ರಾಣದಶ, ಸೂಕ್ಷ್ಮದಶ, ಸರ್ವತ್ರ ಎಲ್ಲ ಕಡೆ ಇರುವ ಶನಿಪೀಡೆಗಳು ಪರಿಹಾರವಾಗಬೇಕು ಅಂತ ಶನಿ ಶಾಂತಿ ಹೋಮ, ಮಹಾನವಗ್ರಹ ಶಾಂತಿ ಹೋಮಗಳನ್ನೆಲ್ಲ ನಾವು ಫೆಬ್ರವರಿ 12ನೇ ತಾರೀಕು ಮಾಘ ಪೌರ್ಣಿಮಾ, ಮಾಘ ಮಾಸದ ಹುಣ್ಣಿಮೆಯ ದಿವಸ ಮಾಡ್ತಾ ಇದ್ದೇವೆ. ಹಾಗೂ ಪ್ರಸಾದ ಸ್ವರೂಪ ನಿಮಗೆಲ್ಲರಿಗೂ ಸಹ ಈ ಎಲ್ಲ ಹೋಮಗಳಲ್ಲಿ ಅಭಿಮಂತ್ರಿತವಾದಂತಹ ವಿಶೇಷವಾದಂತಹ ಧನಾಕರ್ಷಕ ಮಣಿಯನ್ನ ಕೊಡ್ತಾ ಇದ್ದೇವೆ ಪ್ರತಿಯೊಬ್ಬರಿಗೂ ಸಹ.
ಈ ಧನಾಕರ್ಷಕ ಒರಿಜಿನಲ್ ರಾ ಮಣಿ, ಇದು ಧನಾಕರ್ಷಕ ಮಣಿ. ಇದನ್ನ ನಾನು ಸ್ವಲ್ಪ ದೊಡ್ಡ ಸೈಜೇ ಕೊಡ್ತಾ ಇದ್ದೀನಿ ನಿಮಗೆ, ಎಲ್ಲರಿಗೂ ಇಟ್ಕೊಳ್ಳೋಕೆ, ಕ್ಯಾರಿ ಮಾಡೋಕೆ, ಎಲ್ಲ ಕಡೆ ತಗೊಂಡೋಗಕ್ಕೆ ಆಗೋ ರೀತಿಯಲ್ಲಿ, ಅಥವಾ ನಿಮ್ಮ ಲಾಕರ್ ಅಲ್ಲಿ ಇರಬಹುದು, ಅಥವಾ ನಿಮ್ಮ ಪರ್ಸ್ ಅಲ್ಲಿ ಇರಬಹುದು, ಅಂದ್ರೆ ಲೇಡೀಸ್ ಹ್ಯಾಂಡ್ ಬ್ಯಾಗ್ ಇಂದ ಹಿಡಿದು ನಾನು ಹೇಳ್ತಾ ಇರ್ತಕ್ಕಂಥದ್ದು, ಅಥವಾ ನೀವು ಎಲ್ಲಿ ದುಡ್ಡು ಹಾಕಿರ್ತೀರ ಲಿಕ್ವಿಡ್ ಕ್ಯಾಶ್, ಈಗ ವ್ಯಾಪಾರ ಮಾಡ್ತಾ ಇದ್ರ ನಿಮ್ಮ ಗಲ್ಲಾಪೆಟ್ಟಿಗೆಯಲ್ಲಾಗಿರಬಹುದು, ಅಥವಾ ನಿಮ್ಮ ಮನೆಯಲ್ಲಿ ದುಡ್ಡಿರುವಂತಹ ಲಾಕರ್ ಅಲ್ಲಾಗಿರಬಹುದು, ದೇವರ ಮನೆಯಲ್ಲಾಗಿರಬಹುದು, ನಿಮ್ಮ ಜೊತೆಗೆ ಕ್ಯಾರಿ ಸಹ ಎಲ್ಲ ಕಡೆ ತಗೊಂಡು ಹೋಗ್ಲಿಕ್ಕೂ ಅನುಕೂಲ ಆಗೋ ರೀತಿಯಲ್ಲಿ ಒಂದು ಒರಿಜಿನಲ್ ಧನಾಕರ್ಷಕ ಮಣಿಯನ್ನ ನಿಮಗೆಲ್ಲರಿಗೂ ಸಹ ಕೊಡ್ತಾ ಇದ್ದೇವೆ. ಅದನ್ನ ಈ ಎಲ್ಲ ಹೋಮಗಳಲ್ಲಿ ಸಹಸ್ರ ಶುಕ್ರ ಶಾಂತಿ ಹೋಮ, ಆಮೇಲೆ ಸ್ವರ್ಣಾಕರ್ಷಕ ಭೈರವ ಹೋಮ, ಋಣಬಾಧಾ ನಿವಾರಕ ಹೋಮ, ಆಮೇಲೆ ಸಂತಾನ ಗೋಪಾಲಕೃಷ್ಣ ಹೋಮ, ಗುರು ಶಾಂತಿ ಶನಿ ಶಾಂತಿ ಸಹಿತ ಮಹಾನವಗ್ರಹ ಶಾಂತಿ ಹೋಮಗಳಲ್ಲಿ ಅಭಿಮಂತ್ರಿಸಿ ನಿಮಗೆ ಕೊಡ್ತಾ ಇದ್ದೇವೆ. ಸೊ ಅದ್ಭುತವಾದಂತಹ ಈ ಒಂದು ಧನಾಕರ್ಷಕ ಮಣಿ, ಇದನ್ನ ಪೈರೈಟ್ ಅಂತಾರೆ, ಮನಿ ಮ್ಯಾಗ್ನೆಟ್ ಅಂತಾರೆ, ದುಡ್ಡನ್ನ ಸೆಳೆಯುವಂತಹ ಒಂದು ಮಣಿ ಅಂತ ಹೇಳ್ತಾರೆ. ಇದನ್ನ ನೀವು ಮನೆಗಳಲ್ಲಿ ಇಟ್ಕೊಳ್ಳಿಕ್ಕೆ ಅದ್ಭುತವಾಗಿರ್ತದೆ. ಮೊಟ್ಟ ಮೊದಲನೇ ಬಾರಿ ನಮ್ಮ ಯಾಗಶಾಲೆಯಲ್ಲಿ ಇಷ್ಟು ದೊಡ್ಡ ಪೈರೈಟ್ ಧನಾಕರ್ಷಕ ಮಣಿಯನ್ನ ಪ್ರತಿಯೊಬ್ಬರಿಗೂ ಕೊಡ್ತಾ ಇರತಕ್ಕಂಥದ್ದು. ಸೊ ಪ್ರತಿಯೊಬ್ಬರು ಸಂಕಲ್ಪ ಸೇವೆಗೆ ಹೆಸರು ಕೊಟ್ಕೊಳ್ಬಹುದು. ಆ ಸಂಕಲ್ಪ ಸೇವೆ ಬುಕಿಂಗ್ಸ್ ಎಲ್ಲ ಓಪನ್ ಇರ್ತದೆ. ಸ್ಕ್ರೀನ್ ಮೇಲೆ ಕಾಣೋ ನಂಬರ್ಗೆ ನಿಮ್ಮ ಹೆಸರು, ಗೋತ್ರ ಗೊತ್ತಿದ್ರೆ, ನಕ್ಷತ್ರ ಗೊತ್ತಿದ್ರೆ, ರಾಶಿ ಗೊತ್ತಿದ್ರೆ ವಾಟ್ಸ್ಆಪ್ ಮಾಡ್ಕೊಳ್ಬಹುದಾಗಿರ್ತದೆ. ಲೈವ್ ಅಲ್ಲಿ ಮೆಸೇಜ್ ಸಂಕಲ್ಪ ಆಗುತ್ತೆ, ಎಲ್ಲಾ ಹೋಮ ಲೈವ್ ನೋಡ್ತೀರಾ. ಹಾಗೂ ಪ್ರಸಾದ ನಿಮಗೆ ಎಲ್ಲಾ ಹೋಮಗಳ ಭಸ್ಮ, ನಾಗಾರಾಧನೆ, ಅರಿಶಿನ ಪ್ರಸಾದ ಜೊತೆಗೆ ಈ ಒಂದು ವಿಶೇಷವಾದಂತಹ ಧನಾಕರ್ಷಕ ಮಣಿಯನ್ನ ಸ್ಪೀಡ್ ಪೋಸ್ಟ್ ಮೂಲಕ ನಿಮಗೆ, ಅಥವಾ ರಿಜಿಸ್ಟರ್ಡ್ ಪೋಸ್ಟ್, ರಿಜಿಸ್ಟರ್ಡ್ ಪಾರ್ಸಲ್ ಯಾವ್ದಾಗುತ್ತೋ ಅದರ ಮೂಲಕ ನಾವು ನಿಮಗೆ ಕಳಿಸ್ಕೊಡುವಂತಹ ವ್ಯವಸ್ಥೆಯನ್ನ ಖಂಡಿತವಾಗಿ ಮಾಡ್ತೇವೆ. ಸ್ಕ್ರೀನ್ ಮೇಲೆ ಕಾಣಿಸುವಂತ ನಂಬರ್ಗೆ ನಿಮ್ಮ ವಿವರಗಳನ್ನ ವಾಟ್ಸ್ಆಪ್ ಮಾಡಿಕೊಳ್ಳಬಹುದಾಗಿರ್ತದೆ. ಇದಾಗಿತ್ತು ವೀಕ್ಷಕರೇ ಫೆಬ್ರವರಿ ತಿಂಗಳ ಮಾಸ ಭವಿಷ್ಯದಲ್ಲಿ ಎಚ್ಚರಿಕೆಗಳ ವಿಡಿಯೋ ಇಷ್ಟ ದಯವಿಟ್ಟು ಲೈಕ್ ಮಾಡ್ಲಿಕ್ಕೆ ಮರಿಬೇಡಿ. ವಾಟ್ಸ್ಆಪ್, ಫೇಸ್ಬುಕ್, ಮೆಸೆಂಜರ್ ಎಲ್ಲ ಕಡೆ ಸಾಮಾಜಿಕ ಜಾಲತಾಣಗಳು ಶೇರ್ ಮಾಡ್ಲಿಕ್ಕೆ ಮರಿಬೇಡಿ. ಇನ್ನು ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಬಟನ್ ಹೊತ್ಕೊಂಡು ಆಲ್ ಮಾಡ್ಲಿಕ್ಕೆ ಮರಿಬೇಡಿ. ಫೇಸ್ಬುಕ್ ಅಲ್ಲಿ ನಮ್ಮ ವಿಡಿಯೋ ನೋಡ್ತಾ ಇದ್ರೆ ನಮ್ಮ ಪೇಜ್ ಅನ್ನ ಏನು ಫಾಲೋ ಮಾಡಿಲ್ಲ ಅಂದ್ರೆ ನಮ್ಮ ಪೇಜ್ ಅನ್ನ ಫಾಲೋ ಮಾಡ್ಲಿಕ್ಕೆ ದಯವಿಟ್ಟು ಮರಿಬೇಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಪುನಃ ಸಿಗ್ತೇನೆ. ಎಲ್ಲರಿಗೂ ಸಹ ಒಳ್ಳೆಯದಾಗ್ಲಿ. ಲೋಕ ಸಮಸ್ತ ಸುಖಿನೋ ಭವಂತು. ನಾರಾಯಣ ನಾರಾಯಣ ನಾರಾಯಣ.